ಈಗಿನ ಕಾಲದಲ್ಲಿ ಒಬ್ಬರನ್ನೇ ಮದುವೆ ಮಾಡಿಕೊಂಡು ಮೇಂಟೈನ್ ಮಾಡೋದೇ ಕಷ್ಟ. ಅಂತದ್ರಲ್ಲಿ ಇಲ್ಲೊಬ್ಬ 4 ಮದುವೆಯಾಗಿ ಮೇಂಟೈನ್ ಮಾಡ್ತಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಅದೇ ರೀತಿ 4ನೇ ಪತ್ನಿಯ ಖುಷಿಗಾಗಿ 3ನೇ ಪತ್ನಿಯ ಮನೆಗೆ ಕನ್ನ ಹಾಕಿ ಪತ್ನಿ ಮತ್ತು ಮಗನಿಗೆ ತಗಲಾಕೊಂಡು ಈಗ ಬೀದಿಯಲ್ಲಿ ಧರ್ಮದೇಟು ತಿಂದು ಮಾನಹರಣ ಮಾಡಿಕೊಂಡಿದ್ದಾನೆ. ಈ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ದೊಡ್ಡ ಬಿದರಕಲ್ಲು ಗ್ರಾಮದಲ್ಲಿ ನಡೆದಿದೆ. ಈತನ ಹೆಸರು ಭಕ್ತ ವತ್ಸಲ ಅಂತ. ಈ ಭೂಪ ಕೃಷ್ಣ ಭಾಗ್ಯ ಜಲ ನಿಗಮದಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದಂತೆ ಈಗ ಕೈನಲ್ಲಿದ್ದ ಕೆಲಸವನ್ನು ಬಿಟ್ಟಿದ್ದಾನೆ. ಮೊದಲ ಪತ್ನಿ ಕವಿತಾಗೆ ಡೈವೋರ್ಸ್ ಕೊಟ್ಟು 2ನೇ ಪತ್ನಿ ಸಾವಿತ್ರಿ, 3ನೇ ಪತ್ನಿ ನಾಗರತ್ನಮ್ಮಳನ್ನ ಬಿಟ್ಟು ಈಗ 4ನೇ ಪತ್ನಿ ಕವಿತಾ ಎಂಬಾಕಿಯನ್ನ ಮದುವೆ ಆಗಿ ಮೇಂಟೈನ್ ಮಾಡಿಕೊಂಡು ರಂಗಿನಾಟ ನಡೆಸ್ತಾ ಇದ್ದಾನೆ. ವಿಕೆ ಪ್ರಾಪರ್ಟಿ ಎಕ್ಸ್ಪೋ 22-23 ಜೂನ್ 2024 ಬೆಂಗಳೂರಿನಲ್ಲಿ ನಿಮ್ಮ ಕನಸಿನ ಮನೆ ಸೈಟ್ ಖರೀದಿಸಲು ಸುವರ್ಣಾವಕಾಶ. ಸಂಪರ್ಕಿಸಿ. ಈತ ಒಟ್ಟು 6 ಮಕ್ಕಳಿಗೆ ತಂದೆ ಆಗಿದ್ದಾನಂತೆ. ಇತ್ತೀಚೆಗೆ ಭಕ್ತ ವತ್ಸಲ ತನ್ನ 3ನೇ ಪತ್ನಿ ನಾಗರತ್ನಮ್ಮ ಮನೆಯಲ್ಲಿ ಇದ್ದ ಸುಮಾರು 50 ಗ್ರಾಂನಷ್ಟು ಚಿನ್ನಾಭರಣ ಕದ್ದು 4ನೇ ಪತ್ನಿ ಕವಿತಾಳಿಗೆ ತಂದು ಕೊಟ್ಟಿದ್ದಾನಂತೆ. ಈ ವಿಚಾರ ಹೇಗೋ ಏನೋ ನಾಗರತ್ನ ಮತ್ತವಳ ಮಗನಿಗೆ ಗೊತ್ತಾಗಿದ್ದೇ ತಡ ಸೀದಾ ಕವಿತಾ ಮನೆಗೆ ತೆರಳಿ ಅಲ್ಲಿ ಹಾಯಾಗಿ ಮಲಗಿದ್ದ ಭಕ್ತ ವತ್ಸಲನನ್ನ ಬೀದಿಗೆ ಎಳೆದೊಯ್ದು ಹಲ್ಲೆ ಮಾಡಿ ಮಾನಹರಣ ಮಾಡಿದ್ದಾಳೆ. ಹೀಗಂತ 4ನೇ ಪತ್ನಿ ಕವಿತಾ ಪೀಣ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ನನಗೆ ಮದುವೆ 20 ವರ್ಷ ಆಗೈತೆ ಸರ್. ನನ್ನ ಗಂಡ ಬಿಟ್ಟು 2 ವರ್ಷ ಆಗೈತೆ. 2 ವರ್ಷದಿಂದ ನನ್ನ ಜೊತೆ ಇರಲಿಲ್ಲ. ಮೊನ್ನೆ ಬಂದು 5 ತಿಂಗಳು ನಮ್ಮ ಮನೇಲಿ ಇದ್ಬಿಟ್ಟು ಈಗ ಬರೋ ಒಡವೆಲ್ಲ ಎತ್ಕೊಂಡು ಇವ್ರ ಜೊತೆ ಬಂದು ಸೆಟ್ಲ್ ಆದ್ಮೇಲೆ 3 ತಿಂಗಳು ಟೈಮ್ ತಗೊಂಡಿದ್ದೆ. ಒಡವೆ ಬಿಡಿಸ್ಕೊಡ್ತೀನಿ, ನನಗೆ ಇವ್ರ ಜೊತೆ ಇರಲ್ಲ ಅಂತ ಬರ್ಕೊಟ್ಟಾಗಿದೆ. ಇವ್ರ ಜೊತೆ ಇರಲ್ಲ, ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೀನಿ ಅಂತ ಬರ್ಕೊಟ್ಟಿದ್ದ. ಅವ್ರ ಅಪ್ಪ ಅಮ್ಮ ಯಾರು ಇಲ್ಲ, ಅಮ್ಮ ಒಬ್ಬರೇ ಇದ್ದಿದ್ದು, ಅವ್ರ ಅಣ್ಣನ ಮನೇಲಿ ಇದ್ದೀನಿ ಅಂತ ಬರ್ಕೊಟ್ಟಿದ್ದ. ತಿರ್ಗಾ ನಾವು ಎಲ್ಲರಿಗೂ ನಂಬರ್ಗೆ ಫೋನ್ ಮಾಡಿದ್ರೆ ಎಲ್ಲ ಸ್ವಿಚ್ ಆಫ್ ಬಂತು. ಹುಡಿಕೊಂಡು ಇಲ್ಲಿಗೆ ಬಂದು ಇವಳ ಮನೇಲಿ ಸಿಕ್ಕಿದಾಳೆ. ನಾನು ಕೇಳಿದಿಷ್ಟೇ, ಅಪ್ಪ ಅಮ್ಮನ ಮನೆಗೆ ಇರ್ತೀನಿ ಅಂದ್ಮೇಲೆ ಇವಳ ಮನೆಗೆ ಹಾಕಿದ್ಯಾ? ನನಗೇನು ಡೈವರ್ಸ್ ಕೊಟ್ಟಿದ್ಯಾ ನೀನು? ನನಗೇನು ಡೈವರ್ಸ್ ಕೊಟ್ಟಿಲ್ಲ, ನೀನು ಏನಿಲ್ಲ, ಏನಕ್ಕೆ ಬಂದಿದ್ದೀಯಾ ಅದಕ್ಕೆ? ನನ್ನ ಇಷ್ಟ, ನಾನು ಹೆಂಗಾನೆ ಹೇಳ್ತೀನಿ ಅಂತ. ಮೊದ್ಲಿಬ್ರು ಅವರು ಒಬ್ಳಿಗೆ ಡೈವರ್ಸ್ ಆಗೈತೆ ಅಂತ ನಾನು ಮದುವೆ ಮಾಡಿದ್ರು ಸರ್. 2ನೇಳು ಗೊತ್ತಿಲ್ಲ ನನಗೆ. ಆಮೇಲೆ ನನಗೆ 2ನೇಳು ಅಂತಾನೆ ಮದುವೆ ಮಾಡಿದ್ದು. SR ಗೌರ್ಮೆಂಟ್ ಎಂಪ್ಲಾಯ್ ನನ್ನ ಗಂಡ. SR ಅಲ್ಲೆಲ್ಲ ನನ್ನ ಹೆಸರು ಇದ್ದಿದ್ದು. 2ನೇ ಹೆಂಡತಿಂತಾನೆ ಇರೋದು. ಈಗ ಇವಳು ಕಟ್ಕೊಂಡಿರೋ 4ನೇ ಹೆಂಡತಿ. ಅವಳು ನನಗೆ ಫ್ರೆಂಡ್. ಫಸ್ಟ್ ನನ್ನ ಜೊತೆ ನನಗೆ 3 ವರ್ಷ ಫ್ರೆಂಡ್ ಆಗಿದ್ಲು. ಬರ್ತಾ ಹೋಗ್ತಾ ಇದ್ಲು ನಮ್ಮ ಮನೇಲಿ. ಬರ್ತಾ ಹೋಗ್ತಾ ಇದ್ದಿದ್ದಂಗೆ ಈಗ ಅವನ್ನ ಕಟ್ಕೊಂಡು ಈಗ ಒಂದ್ ಮಗ ಮರೆ ಮಾಡ್ಕೊಂಡು ನನಗೆ ಗೊತ್ತಾಗಿರೋದು 2 ವರ್ಷ ಆಗೈತಿ. ಈಗ ಮನೆಗೆ ಬಂದ್ಬಿಟ್ಟು ನಾನು ಯಾರ ಜೊತೆ ಇರಲ್ಲ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಎಲ್ಲ ಹೇಳ್ಕೊಂಡು ಮನೆಗೆ ಬಂದು ಸೇರ್ಕೊಂಡು 70 ಗ್ರಾಮ್ ಒಡವೆ ತಗೊಂಡು ಹೊಟ್ಟೋದ್ಮೇಲೆ ಸ್ಟೇಷನ್ ಅಲ್ಲಿ ಕರ್ಕೊಂಡ್ಬಂದು ಎಲ್ಲ ಇದು ಮಾಡಿಕ್ಕೆ 3 ತಿಂಗಳು ಟೈಮ್ ತಗೊಂಡು ಆಚೆ ಹೋದ. ಮಗ ಬಂದು ಹೊಡೆದಾನೆ ಅಂತ ಅವಳು ಏಕಾಏಕಿ ಅವಳ ಮನೆಗೆ ನುಗ್ಗಿದ್ದೀನಂತೆ. ನಮ್ಮ ವಸ್ತು ಇರಕ್ಕೆ ನಾನು ಹೋಗಿದ್ದೀನಿ ಸರ್. ನಾನು ಅವಳು ನೋಡ್ಬೇಕು ಅಂತ ಹೋಗಿರ್ಲಿಲ್ಲ. ನನ್ನ ಗಂಡ ಅಲ್ಲಿ ಇದ್ದಿತ್ತು, ನಾನು ಹೋಗಿದ್ದೀನಿ ಅಷ್ಟೇ. ನನಗೆ ಏನಾಗಬೇಕು, ನನಗೆ ಜೀವನಾಂಶ ಬೇಕು, ನನಗೆ ನ್ಯಾಯ ಬೇಕು. ಒಟ್ಟಿನಾಗೆ ನನಗೆ ನನ್ನ ಮಕ್ಳಿಗೆ ನನಗೆ ಹೊಡೆದಾನೆ. ಆಮೇಲೆ ನಾನು ಒಡವೆ ಬರ್ಬೇಕು, ಅವ್ನು ಬರ್ಕೊಡ್ಬೇಕು ಸ್ಟೇಷನ್ ಅಲ್ಲಿ. ಇವ್ರ ಜೊತೆ ಇರಲ್ಲ ಅಂತ ಹೇಳ್ತಾನಲ್ಲ, ಅದು ಬರ್ಕೊಟ್ಬಿಟ್ಟು ನನಗೆ ಅದೇನು ಐತೆ ಅದನ್ನ ಕ್ಲೋಸ್ ಮಾಡ್ಬೇಕು. ಆದ್ರೆ 3ನೇ ಪತ್ನಿ ನಾಗರತ್ನಮ್ಮ ಆತ ಕದ್ದ ಚಿನ್ನಾಭರಣ ಕೊಡಿಸಿ ಆತನಿಂದ ನನಗೆ ಡೈವೋರ್ಸ್ ಕೊಡಿಸಿಬಿಡಿ, ನನಗೆ ಜೀವನಾಂಶ ನೀಡಿದ ಬಳಿಕ 4ನೇ ಪತ್ನಿ ಕವಿತಾಳ ಜೊತೆಗೆ ಆರಾಮಾಗಿ ಸಂಸಾರ ಮಾಡ್ಕೊಂಡಿರ್ಲಿ ಅಂತಿದ್ದಾಳೆ. ಸದ್ಯ ಈ ಗಲಾಟೆ ಸಂಸಾರದ ಕೇಸ್ ದಾಖಲಿಸಿಕೊಂಡ ಪೀಣ್ಯ ಪೊಲೀಸರು ಸರಿಯಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ.